ಸದಾನಂದಗೌಡರು ಹೇಳ್ತಾ ಇದ್ರು, ನಾನು ಸೈಲೆಂಟ್ ಆಗಿದ್ದೆ, ನನ್ನೆಲ್ಲರೂ ರಾಜ್ಯ ನಾಯಕ ಕರ್ಕೊಂಡು ಬಂದು ಮತ್ತೆ ಚುನಾವಣೆ ಇದೆ ಅಂತ ಹೇಳಿದ್ರು. ಈಗ ಚುನಾವಣೆಯಲ್ಲಿ ನಾವು ಅವಕಾಶ ಕೊಡದೆ ಹೋದ್ರೆ ನಂಗೆ ಬೇಸರ ಆಗತ್ತೆ ಅಂತ. ಜೊತೆಗೆ ನಮಗಿರೋ ಮಾಹಿತಿ ಈಗ ನಿಮ್ಮೆಲ್ಲರ ಒತ್ತಾಯದ ಅಥವಾ ನಿಮ್ಮೆಲ್ಲರ ಅಭಿಪ್ರಾಯದ ಮೇಲೆ ಶೋಭಾ ಕರಂದ್ಲಾಜೆ ಬೆಂಗಳೂರು ಬರ್ತಾರೆ ಅಂತ. ಹೌದಾ? ನಾವೆಲ್ಲರೂ ಕೂಡ ಸದಾನಂದಗೌಡರ ಮನೆಗೆ ಹೋಗಿದ್ದು ನಿಜ, ವಿನಂತಿ ಮಾಡಿದ್ದು ನಿಜ, ನಿಲ್ಲಬೇಕು ಅಂತ ಹೇಳಿದ್ದು ನಿಜ, ಅವ್ರಿಗೆ ಕೊಡಬೇಕು ಅಂತ ಟಿಕೆಟ್ ನಮ್ಮ ಇಡೀ ನಾರ್ತ್ ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ದು ನಿಜ. ಅದು ಸದಾನಂದಗೌಡರಿಗೂ ಗೊತ್ತಿದೆ. ಆ ದೃಷ್ಟಿಯಿಂದ ನಾವೇನು ಸದಾನಂದಗೌಡರಿಗೆ ವಿರೋಧ ಇಲ್ಲ. ಅವರು ನಮ್ಮ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ, ಇಲ್ಲಿ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ನಾವೆಲ್ಲರೂ ಅವ್ರ ಪರವಾಗಿನೇ ಬ್ಯಾಟಿಂಗ್ ಮಾಡಿರೋವಂಥದ್ದು. ಉಳಿದಿದ್ದು ಕೇಂದ್ರ ಮತ್ತು ಭಗವಂತನಿಚ್ಛೆ. ಅದರಿಂದ ನಮ್ಮ ಸಪೋರ್ಟು ಇವತ್ತಿಗೂ ಈಗಲೂ ನಾವು ಸದಾನಂದಗೌಡರಿಗೆ ನಮ್ಮ ಬೆಂಬಲವನ್ನ ಹೇಳಿದ್ದೀವಿ. ಕೇಂದ್ರದ ನಾಯಕರು ಅಂತ ಹೇಳಿದ್ರಿ, ಸದಾನಂದಗೌಡರು ಅಂತ ಹೇಳಿದ್ರಿ. ಒಂದ್ ವೇಳೆ ಶೋಭಾ ಕರಂದ್ಲಾಜೆ ಆದ್ರೆ ನಿಮ್ ಬೆಂಬಲ ಏನ್ ಸರ್? ಪಾರ್ಟಿ ಏನ್ ನೋಡೋಣ, ಪಾರ್ಟಿ ಏನ್ ತೀರ್ಮಾನ ಮಾಡುತ್ತೋ ಇನ್ನೂ ನಮ್ಗೆ ಗೊತ್ತಿಲ್ಲ. ಸದ್ಯಕ್ಕೆ ನಾವೆಲ್ಲರೂ ಕೂಡ ಸದಾನಂದಗೌಡರು ಟಿಕೆಟ್ ಕೊಡಬೇಕು ಅನ್ನೋ ವಿನಂತಿಯನ್ನ ಮಾಡಿದಿರಿ. ಉಳಿದದ್ದು ಕೇಂದ್ರ ತೀರ್ಮಾನ ಮಾಡುತ್ತೆ. ಕೇಂದ್ರ ಏನ್ ತೀರ್ಮಾನ ಮಾಡುತ್ತೋ ಅದನ್ನ ಶಿರಸಾವಹಿಸಿ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಸದ್ಯಕ್ಕೆ ಹೌದು, ನೆನ್ನೆ ಎಲ್ಲ ಫೋನ್ ಮಾಡಿದ್ರು. ಗೋಪಾಲಯ್ಯನವರು, ಅಶ್ವತ್ಥನಾರಾಯಣ ಎಲ್ಲರೂ ನಮ್ಮ ಜೊತೆನೇ ಇದ್ರು. ಎಲ್ಲರೂ ಫೋನ್ ಮಾಡಿದ್ರು. ಕೆಲವರೆಲ್ಲ ಸ್ಥಳೀಯ ಅಭ್ಯರ್ಥಿಗಳಿಗೆ ಅವಕಾಶ ಕೊಡಿ ಅನ್ನೋ ಮಾತನ್ನು ಕೇಳಿದ್ದಾರೆ. ಸೊ ಎಲ್ಲವನ್ನ ನಾವು ಕೇಂದ್ರದ ಗಮನಕ್ಕೆ, ರಾಧಾಮೋಹನ್ ಜಿ ಅವರು ಇಲ್ಲೇ ಇದ್ದಾರೆ, ಅವ್ರ ಗಮನಕ್ಕೂ ನಾವು ತರ್ತೀರಿ, ಮಾತಾಡ್ತೀರಿ. ಕೊನೆವರೆಗೂ ನಮ್ಮ ಪ್ರಯತ್ನ ಇದ್ದೇ ಇರ್ತೈತೆ. ಆದ್ರೆ ನೋಡಿ, ಯಾರ್ಯಾರು ಏನೇನು ಕೇಳಿದ್ದಾರೆ ಅದು ಈಗಾಗಲೇ ಪಾರ್ಲಿಮೆಂಟ್ ಬೋರ್ಡ್ ಅಲ್ಲಿ ಚರ್ಚೆ ಆಗಿದೆ. ಪಾರ್ಲಿಮೆಂಟ್ ಬೋರ್ಡು ನಮ್ಮಲ್ಲಿ ಅತ್ಯುತ್ತಮವಾದಂಥ ಒಂದು ಸಂಸ್ಥೆ. ಅಲ್ಲಿ ಏನ್ ಮಾಡ್ತದೋ ಅದೇ ಫೈನಲ್. ನಾವು ಸಲಹೆ ಕೊಡ್ಬೋದು ಅಷ್ಟೇ. ಅದರಿಂದ ಟಿಕೆಟ್ ಕೊಡುವಂಥದ್ದು ನಮ್ಮ ನ್ಯಾಷನಲ್ ಬೋರ್ಡ್. ಉತ್ತರದ ಬಗ್ಗೆ ಒಂದು ಪ್ರಶ್ನೆ ಇದೆ. ಸದಾನಂದಗೌಡರು ಹೇಳ್ತಾ ಇದ್ರು, ನಾನು ಸೈಲೆಂಟ್ ಆಗಿದ್ದೆ, ನನ್ನೆಲ್ಲರೂ ರಾಜ್ಯ ನಾಯಕ ಕರ್ಕೊಂಡು ಬಂದು ಮತ್ತೆ ಚುನಾವಣೆ ಇದೆ ಅಂತ ಹೇಳಿದ್ರು. ಈಗ ಚುನಾವಣೆಯಲ್ಲಿ ನಾವು ಅವಕಾಶ ಕೊಡದೆ ಹೋದ್ರೆ ನಂಗೆ ಬೇಸರ ಆಗತ್ತೆ ಅಂತ. ಜೊತೆಗೆ ನಮಗಿರೋ ಮಾಹಿತಿ ಈಗ ನಿಮ್ಮೆಲ್ಲರ ಒತ್ತಾಯದ ಅಥವಾ ನಿಮ್ಮೆಲ್ಲರ ಅಭಿಪ್ರಾಯದ ಮೇಲೆ ಶೋಭಾ ಕರಂದ್ಲಾಜೆ ಬೆಂಗಳೂರು ಬರ್ತಾರೆ ಅಂತ. ಹೌದಾ? ನಾವೆಲ್ಲರೂ ಕೂಡ ಸದಾನಂದಗೌಡರ ಮನೆಗೆ ಹೋಗಿದ್ದು ನಿಜ, ವಿನಂತಿ ಮಾಡಿದ್ದು ನಿಜ, ನಿಲ್ಲಬೇಕು ಅಂತ ಹೇಳಿದ್ದು ನಿಜ, ಅವ್ರಿಗೆ ಕೊಡಬೇಕು ಅಂತ ಟಿಕೆಟ್ ನಮ್ಮ ಇಡೀ ನಾರ್ತ್ ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ದು ನಿಜ. ಅದು ಸದಾನಂದಗೌಡರಿಗೂ ಗೊತ್ತಿದೆ. ಆ ದೃಷ್ಟಿಯಿಂದ ನಾವೇನು ಸದಾನಂದಗೌಡರಿಗೆ ವಿರೋಧ ಇಲ್ಲ. ಅವರು ನಮ್ಮ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ, ಇಲ್ಲಿ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ನಾವೆಲ್ಲರೂ ಅವ್ರ ಪರವಾಗಿನೇ ಬ್ಯಾಟಿಂಗ್ ಮಾಡಿರೋವಂಥದ್ದು. ಉಳಿದಿದ್ದು ಕೇಂದ್ರ ಮತ್ತು ಭಗವಂತನಿಚ್ಛೆ. ಅದರಿಂದ ನಮ್ಮ ಸಪೋರ್ಟು ಇವತ್ತಿಗೂ ಈಗಲೂ ನಾವು ಸದಾನಂದಗೌಡರಿಗೆ ನಮ್ಮ ಬೆಂಬಲವನ್ನ ಹೇಳಿದ್ದೀವಿ. ಕೇಂದ್ರದ ನಾಯಕರು ಅಂತ ಹೇಳಿದ್ರಿ, ಸದಾನಂದಗೌಡರು ಅಂತ ಹೇಳಿದ್ರಿ. ಒಂದ್ ವೇಳೆ ಶೋಭಾ ಕರಂದ್ಲಾಜೆ ಆದ್ರೆ ನಿಮ್ ಬೆಂಬಲ ಏನ್ ಸರ್? ಪಾರ್ಟಿ ಏನ್ ನೋಡೋಣ, ಪಾರ್ಟಿ ಏನ್ ತೀರ್ಮಾನ ಮಾಡುತ್ತೋ ಇನ್ನೂ ನಮ್ಗೆ ಗೊತ್ತಿಲ್ಲ. ಸದ್ಯಕ್ಕೆ ನಾವೆಲ್ಲರೂ ಕೂಡ ಸದಾನಂದಗೌಡರು ಟಿಕೆಟ್ ಕೊಡಬೇಕು ಅನ್ನೋ ವಿನಂತಿಯನ್ನ ಮಾಡಿದಿರಿ. ಉಳಿದದ್ದು ಕೇಂದ್ರ ತೀರ್ಮಾನ ಮಾಡುತ್ತೆ. ಕೇಂದ್ರ ಏನ್ ತೀರ್ಮಾನ ಮಾಡುತ್ತೋ ಅದನ್ನ ಶಿರಸಾವಹಿಸಿ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಸದ್ಯಕ್ಕೆ ಹೌದು, ನೆನ್ನೆ ಎಲ್ಲ ಫೋನ್ ಮಾಡಿದ್ರು. ಗೋಪಾಲಯ್ಯನವರು, ಅಶ್ವತ್ಥನಾರಾಯಣ ಎಲ್ಲರೂ ನಮ್ಮ ಜೊತೆನೇ ಇದ್ರು. ಎಲ್ಲರೂ ಫೋನ್ ಮಾಡಿದ್ರು. ಕೆಲವರೆಲ್ಲ ಸ್ಥಳೀಯ ಅಭ್ಯರ್ಥಿಗಳಿಗೆ ಅವಕಾಶ ಕೊಡಿ ಅನ್ನೋ ಮಾತನ್ನು ಕೇಳಿದ್ದಾರೆ. ಸೊ ಎಲ್ಲವನ್ನ ನಾವು ಕೇಂದ್ರದ ಗಮನಕ್ಕೆ, ರಾಧಾಮೋಹನ್ ಜಿ ಅವರು ಇಲ್ಲೇ ಇದ್ದಾರೆ, ಅವ್ರ ಗಮನಕ್ಕೂ ನಾವು ತರ್ತೀರಿ, ಮಾತಾಡ್ತೀರಿ. ಕೊನೆವರೆಗೂ ನಮ್ಮ ಪ್ರಯತ್ನ ಇದ್ದೇ ಇರ್ತೈತೆ. ಆದ್ರೆ ನೋಡಿ, ಯಾರ್ಯಾರು ಏನೇನು ಕೇಳಿದ್ದಾರೆ ಅದು ಈಗಾಗಲೇ ಪಾರ್ಲಿಮೆಂಟ್ ಬೋರ್ಡ್ ಅಲ್ಲಿ ಚರ್ಚೆ ಆಗಿದೆ. ಪಾರ್ಲಿಮೆಂಟ್ ಬೋರ್ಡು ನಮ್ಮಲ್ಲಿ ಅತ್ಯುತ್ತಮವಾದಂಥ ಒಂದು ಸಂಸ್ಥೆ. ಅಲ್ಲಿ ಏನ್ ಮಾಡ್ತದೋ ಅದೇ ಫೈನಲ್. ನಾವು ಸಲಹೆ ಕೊಡ್ಬೋದು ಅಷ್ಟೇ. ಅದರಿಂದ ಟಿಕೆಟ್ ಕೊಡುವಂಥದ್ದು ನಮ್ಮ ನ್ಯಾಷನಲ್ ಬೋರ್ಡ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.